ಅದಕ್ಕೆ ಅವರು ಬರ್ತಿಲ್ಲ. ಹೀಗಂದ್ರೆ ಹೇಗಪ್ಪ? ಹುಡುಗನ ಅಪ್ಪ ಅಮ್ಮನ ಇಲ್ಲ ಅಂದ್ರೆ ಫಂಕ್ಷನ್ ಹೇಗಾಗತ್ತೆ? ಎಲ್ಲ ಕಡೆ ಬುಕ್ ಆಗಿದೆ, ಏನ್ ಮಾಡೋದೀಗ? ಸುಮತಿ, ಅಲ್ಲಪ್ಪ, ಆವತ್ತಿಂದ ಬರ್ತಾರೆ ಅಂತ ಹೇಳ್ತಿದ್ದೋನು ಈಗ ಇದ್ದಕ್ಕಿದ್ದ ಹಾಗೆ ಬರಲ್ಲ ಅಂತಂದ್ರೆ ಹೇಗೆ? ಏನಾದ್ರೂ ಸಮಸ್ಯೆ ಇದ್ದಿದ್ರೆ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ? ಈಗಲೂ ಏನಾದ್ರೂ ಸಮಸ್ಯೆ ಇದ್ರೆ ಹೇಳು. ಸಮಸ್ಯೆ ಏನಂತ ಅವ್ನು ಹೇಳ್ತಿದ್ದಾನಲ್ವಾ ಶಾಂತಿ? ಫ್ಲೈಟ್ ಏನು ಆಟೋ ತರನಾ ಒಂದಾದ್ಮೇಲೆ ಒಂದು ಸಿಗೋದಿಕ್ಕೆ? ನೀನ್ ಯಾಕೆ ಅವನೇ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಾ? ಯಾಕೆ ಅವನ್ನ ಅನುಮಾನಿಸ್ತಿದ್ಯಾ? ಅನುಮಾನದ ಪ್ರಶ್ನೆ ಅಲ್ವೇ? ಮತ್ತೇನು? ಪಾಪ ಅವ್ನು ಖುಷಿಲ್ ರಿಂಗ್ ಕೊಡಕ್ ಬಂದ್ರೆ ನಿನ್ನ ಹತ್ರ ಮಾತು ಕೇಳಂಗಾಯ್ತಲ್ಲ. ನಾನು ಮೊದಲನೇ ದಿನದಿಂದನೂ ಗಮನಿಸ್ತಾ ಇದ್ದೀನಿ, ನಿಂದು ಬರೀ ಇದೇ ರಾಗ ಆಯ್ತು. ನಿತ್ಯ ನಿತ್ಯ ಅಬ್ಬಾ, ಏನು ಸಮಸ್ಯೆನೇ ಆಗಿಲ್ಲ ಅಂತ ತಲೆ ಬಿಸಿ ಆಗಿತ್ತು, ಇವಾಗ ಮಜಾ ಬಂತು. ಅಕ್ಕ ಬಾಗ್ಲು ತೆಗಿತಿಲ್ಲ ಅಜ್ಜಿ. ಮೊಮ್ಮಗಳು ಅಂತ ಕಾಳಜಿಯಿಂದ ಹೇಳ್ಬಿಟ್ಟೆ. ಈ ಹಾಡಾದ ಮುಕ್ಕಿ ಬಾಯಿ ಸುಮ್ಮನೆ ಇರಲ್ಲ. ಸಮಾಧಾನ ಮಾಡ್ಕೊಳ್ಳೆ, ಎಲ್ಲ ಸರಿ ಹೋಗುತ್ತೆ. ತೇಜಸ್, ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಇವಳು ನಿನ್ ಮೇಲೆ ಅನುಮಾನ ಪಟ್ಟು ಮಾತಾಡ್ಲಿಲ್ಲ. ಚೇಚೆ, ಅವ್ರು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನಾನೇ ಸ್ವಲ್ಪ ಬೇಜವಾಬ್ದಾರಿತನ ತೋರಿಸ್ದೆ. ಕರ್ಣ, ಅವ್ರ ತಂದೆ ತಾಯಿನ ಕರ್ಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡೋಕ್ಕಾಗುತ್ತಾ? ಬೇಡ ಬೇಡ, ನಿಮ್ಗೆ ಯಾಕೆ ತೊಂದರೆ? ನಾನೇ ಚೆಕ್ ಮಾಡ್ತೀನಿ. ಇದ್ರಲ್ಲಿ ತೊಂದರೆ ಏನಿದೆ? ನನ್ನ ಫ್ರೆಂಡ್ಸ್ ಟ್ರಾವೆಲಲ್ಲೇ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ, ಡೋಂಟ್ ವರಿ. ನಿಮ್ಮನ್ನೆಲ್ಲ ಕರೆಸಿ ನಿಮ್ಗೆಲ್ಲ ಬೇಜಾರಾಗೋ ಥರ ನಡ್ಕೊಂಡ್ಬಿಟ್ಟೆ. ಅಜ್ಜಿ, ನಾವು ಬಂದಿರೋದೇ ನಿಮ್ಮ ಟೆನ್ಷನ್ ಕಡಿಮೆ ಮಾಡೋದಕ್ಕೆ. ಎಲ್ಲಿ ನಗಿ ನೋಡೋಣ. ಈ ಹಾಲ್ಗೆ ಹೋಗೋಕ್ಕೋಸ್ಕರ ಮೋಡ್ ಜಡೆ ನಗಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ಎಲ್ಲಿ ಸ್ಮೈಲ್ ಮಾಡಿ.